ಎಲ್ಲರಿಗೂ ನಮಸ್ಕಾರ. ನೀವು ನೋಡಾಕೊಂತೀರಿ ಟೆಕ್ ಲೈಫ್ ಆ್ಯಂಡ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸ್ನೇಹಿತರೆ, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನೊಂದು ಪಾರ್ಟ್ 1 ವಿಡಿಯೋ ಮಾಡಿದ್ದೆ. ಈ ಕ್ಯಾಲ್ಕುಲೇಟರಲ್ಲಿ ಯಾವ ರೀತಿ ಯೂಸ್ ಮಾಡೋದು ಮತ್ತು ಏನೆಲ್ಲ ಫಂಕ್ಷನ್ಸ್ಗಳು ಕೀಸ್ಗಳು ಯೂಸ್ ಆಗ್ತಾವೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ಅಲ್ಲಿ ಕೆಲವೊಂದಿಷ್ಟು ಕೀಸ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸಿದ್ದೆ. ಸೊ ಆ ಒಂದು ವಿಡಿಯೋ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೇನೆ, ಇನ್ನು ಕೆಲವೊಂದಿಷ್ಟು ಕೀಸ್ಗಳು ಅಂದರೆ ನಿಮಗೆ ಗೊತ್ತಿಲ್ಲದಂಥ ಕೀಸ್ಗಳು, ಸೊ ಇನ್ನು ಉಳಿದಂಥ ಕೀಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ನಾನು ಯಾವ ರೀತಿ ಯೂಸ್ ಮಾಡಿದ್ರೆ ವಿತ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಕೀಸ್ ಬಂದುಬಿಟ್ಟು ಈ ಒಂದು ಕ್ಯಾಶೋ ಕ್ಯಾಲ್ಕುಲೇಟರ್ ಕೀಸ್ ಬಂದುಬಿಟ್ಟು, ಸೊ ಇಲ್ಲಿ ನಾನು ಇಲ್ಲಿ ಚೆಕ್ಕಿಂಗ್ ಕೊಟ್ಟಿದ್ದಲ್ಲ ಅಂದರೆ, ಸೊ 150 ಸ್ಟೆಪ್ ಚೆಕ್ ಅಂತ, ಇದು ಏರೋ ಮಾರ್ಕ್ ಮ್ಯಾಕ್ ಕೊಟ್ಟಿದ್ದಾರೆ, ಏರೋ ಮಾರ್ಕ್ ಕೆಳಗೆ ಕೊಟ್ಟಿದ್ರಲ್ಲ. ಸೊ ಇದ್ರ ಬಗ್ಗೆ ಈಗ ತಿಳ್ಕೊತ ಅನಿಸಿದ್ರೆ, ಸೊ ಇಲ್ಲಿ ಏನು ಮಾಡಿದ್ದಾರೆ, ಸೊ ಈ ಒಂದು ಕ್ಯಾಲ್ಕುಲೇಟರ್ ಈ ರೀತಿ ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆ ಕ್ಯಾಲ್ಕುಲೇಟರ್ ಬೇರೆ ಬೇರೆ ಥರ ಇರುತ್ತೆ ಕ್ಯಾಲ್ಕುಲೇಟರ್ ಚೆಕಿಂಗ್ ಮಾಡಬೇಕಾದ್ರೆ ನೀವು. ಸೊ ಈ ಒಂದು ಕ್ಯಾಶಿಯೋ ಕ್ಯಾಲ್ಕುಲೇಟರ್ ಈ ರೀತಿ ಸ್ವಲ್ಪ ಎದ್ದು ಕಾಣಂಗೆ ಸ್ವಲ್ಪ ಹಿಂದೆ ಗೋಲ್ಡನ್ ಕಲರ್ ಪೇಂಟ್ ಹಿಂದೆ ಈ ಸ್ಟೆಪ್ಪನ್ನು ಇದು ಪೇಂಟನ್ನು ಹಚ್ಚಿದ್ದಾರೆ. ಮತ್ತು ಇಲ್ಲಿ 150 ಸ್ಟೆಪ್ ಚೆಕ್ ಅಂತ ಅಂದರೆ 150 ಟೈಮ್ ನೀವು ಏನು ಮಾಡೋದು 150 ಸಲ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೀವು ನೋಡ್ತಾ ಹೋದಂಗೆಲ್ಲ ನಿಮಗೆ ಏನಾಗುತ್ತೆ, ಇಲ್ಲೇ ನೀವು ಸೊ ಇಲ್ಲೇ ಒಂದು 8 + 6 + 5 + 9 + 4 + 5 ಇಲ್ಲಿ ಸ್ನೇಹಿತರೆ ನಿಮಗೆ 6 ಕಾಣ್ತಿದೆ ಅಲ್ಲ, ನಿಮಗೆ 6 ಇಲ್ಲಿ. ಸೊ ಈ ಒಂದು 6 ಬಂದುಬಿಟ್ಟು ನಿಮಗೆ 6 ಸಲ ಆಯ್ತು, 6 ಸ್ಟೆಪ್ ಆಯ್ತು. ಇಲ್ಲಿ 150 ಸ್ಟೆಪ್ ಅಂದರೆ 150 ಸ್ಟೆಪ್ ಮಟ್ಟ ನಾವು ಚೆಕ್ ಮಾಡ್ಕೋಬೋದು. ಈಗ ಬರೀ 6 ಸ್ಟೆಪ್ ಆಯ್ತು, 150 ಮಟ್ಟ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ನಾವು ಸೊ 8 6 5 9 5 6. ಸೊ ಈ ರೀತಿ ನೀವು ಚೆಕ್ ಮಾಡ್ಕೋಬೋದು. 150 ಟೈಮ್ ಚೆಕ್ ಮಾಡೋದು. ಬೇಕಂದ್ರೆ ಬ್ಯಾಕು ಹೋಗ್ಬೋದು ಸ್ನೇಹಿತರೆ. ಫ್ರಂಟ್ ಇದಂದ್ರೆ ಮುಂದೆ ಹೋಗ್ಬೋದು ಮತ್ತು ಹಿಂದೆ ಹೋಗ್ಬೋದು. ಮತ್ತು ಹಿಂದೆ ನೋಡಿ ಇಲ್ಲ 4 3 ಇಲ್ಲಿ 4 3 2 1 ಮತ್ತು ಸೊ 1 2 3 4 5 ಈ ರೀತಿಯಾಗಿ ಇದನ್ನು ಚೆಕ್ ಮಾಡಲಿಕ್ಕೆ ಯೂಸ್ ಆಗ್ತಾವೆ ಈ ಒಂದು 2 ಬಟನು. ಸೊ ಕೆಲವೊಂದರಲ್ಲಿ ಏನಾಗುತ್ತೆ, ಒಂದೇ ಬಟನ್ ಕೊಟ್ಟಿರ್ತಾರೆ. ಸೊ ಕೆಲವೊಂದು ಕ್ಯಾಲ್ಕುಲೇಟರ್ಲಿ ಒಂದೇ ಕೊಟ್ಟಿರ್ತಾರೆ. ಸೊ ಕೆಲವೊಂದು 2 ಕೊಟ್ಟಿರ್ತಾರೆ. ಅಂದರೆ ಒಂದು ಮಿನಿಮಮ್ ಒಂದು 100 ಚೆಕ್ಸ್ ಅಥವಾ 100 ಸ್ಟೆಪ್ ಚೆಕ್ ಮಾಡ್ಕೋಬೋದು. ಇದರಲ್ಲಿ ನೀವು 150 ಟೈಮ್ ಚೆಕ್ 150 ಸ್ಟೆಪ್ಸನ್ನು ಚೆಕ್ ಮಾಡ್ಕೋಬೋದು. ಸೊ ಈ ಒಂದು ಕೀ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತಿಸ್ತಾರೆ. ಮುಂದಿನ ಕೀ ಒಂದು ಹೋಗೋಣ. ಸೊ ನೆಕ್ಸ್ಟ್ ಕೀ ಬಂದುಬಿಟ್ಟು ನಿಮಗೆ ಇದು ಸಿ ಇದೆ, ಇದೊಂದು ಪಿಂಕ್ ಕಲರ್ದ ಒಂದು ಸಿಯನ್ನು ಕೊಟ್ಟಿರ್ತಾರೆ. ಸೊ ಸಿ ಮೀನ್ಸ್ ಅಂದರೆ ಕ್ಯಾನ್ಸಲೇಷನ್ ಅಂತ. ಈಗ ಏನಾದರೂ ಒಂದು ಟೈಪ್ ಮಾಡಿರ್ತೀರಿ ನೀವು. ಸೊ ಏನಾದರೂ ಒಂದು ಟೈಪ್ ಮಾಡಿರ್ತೀರಿ, ಕ್ಯಾನ್ಸಲ್ ಮಾಡಿಬಿಟ್ರೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಇದು ಒಂದು ನಂಬರ್ ಹೊಡೆದಿರ್ತೀರಿ. ಸೊ ಅದು ಕ್ಯಾನ್ಸಲ್ ಆಗುತ್ತೆ. ಇದು ಈ ರೀತಿ ಈ ಒಂದು ಕೀ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಎ ಸಿ ಅಂತ ಬರ್ತದೆ. ಸೊ ಎ ಸಿ ಅಂದರೆ ಏರ್ ಕಂಡೀಷನ್ ಅಂತಲ್ಲ. ಸೊ ಇಲ್ಲಿ ಎ ಸಿ ಅಂತಂದ್ರೆ ಆಲ್ ಕ್ಲಿಯರ್ ಇದರ ಮೀನಿಂಗ್ ಬಂದುಬಿಟ್ಟು, ಸೊ ನಿಮಗೆ ಆಲ್ ಕ್ಲಿಯರ್ ಅಂತ ಅದರ ಅರ್ಥ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ನೀವು 2 + 5 + 1 ಇದು ಓದ್ಬಿಟ್ಟು ಎಲ್ಲ ಕ್ಲಿಯರ್ ಆಗ್ಬಿಡ್ತಾವೆ. ಸೊ ಕ್ಯಾನ್ಸಲ್ ಮೀನ್ಸ್ ಆಲ್ ಮೀನ್ಸ್ ಎಲ್ಲ ಒಂದೇ. ಸೊ ಕ್ಯಾನ್ಸಲ್ ಕ್ಯಾನ್ಸಲ್ ಆಗ್ಬಿಡ್ತಾವೆ, ಆಲ್ ಕ್ಲಿಯರ್ ಎಲ್ಲ ಕ್ಲಿಯರ್ ಆಗ್ತಾವೆ. ಎರಡು ಒಂದು ರೀತಿ ವರ್ಕ್ ಆಗುತ್ತೆ. ಸೊ ನೆಟ್ 5 6 ಆಲ್ ಕ್ಲಿಯರ್. ಸೊ ಎಲ್ಲ ರೀತಿ ಕ್ಲಿಯರ್ ಆಗಿ ಬರ್ತಾವೆ. ಸೊ ಈಗ ಆಲ್ ಕ್ಲಿಯರ್ ಬಟನ್ ಗೊತ್ತಾಯಿತು, ಕ್ಯಾನ್ಸಲ್ ಬಟನ್ ಗೊತ್ತಾಯಿತು, ಮತ್ತು ಇದು 150 ಸ್ಟೆಪ್ಸ್ ಗೊತ್ತಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಈ ಪ್ಲಸ್ ಆರ್ ಮೈನಸ್. ಈ ಒಂದು ಪ್ಲಸ್ ಆರ್ ಮೈನಸ್ ಎಲ್ಲ ಹೆಲ್ಪ್ ಆಗುತ್ತೆ ಅಂದರೆ, ನಿಮಗೆ ಒಂದು ಮ್ಯಾಥಮೆಟಿಕ್ಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಆ ಒಂದು ಸಮಯದಲ್ಲಿ ಯೂಸ್ ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ, ಸೊ ಇಲ್ಲೇ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ಸ್ನೇಹಿತರೆ. ಸೊ ಇಲ್ಲಿ ಎಕ್ಸಾಂಪಲ್ ಇದೆ ಒಂದು, ಈ ರೀತಿ ನೋಡ್ತಿದ್ದಾರೆ. ಇಲ್ಲಿ 8 ಮೈನಸ್ ಇದೆಲ್ಲ, ಸೊ -8 + 3. ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ತಿಳಿಸ್ಕೊಡ್ತಾ ಅಂತಂದರೆ, ಇಲ್ಲಿ 8 ಇದೆ. ಸೊ 8 ಕ್ಲಿಕ್ ಮಾಡಿದ್ರೆ ಮೈನಸ್ ಹಿಂದ್ಗಡೆ ಮೈನಸ್ ಬೇಕಲ್ಲ, ಅವಾಗ ಇದನ್ನು ಹೆಲ್ಪ್ ಆಗುತ್ತೆ. -8 + 3 -5. ಸೊ ಈ ರೀತಿ ಹೆಲ್ಪ್ ಆಗುತ್ತೆ. ಅಂದರೆ ಹಿಂದ್ಗಡೆ ನಿಮ್ಮ ಏನಾದರೂ ಡಿಜಿಟ್ಗಳ ಅಂದರೆ ಮೈನಸ್ಸಿಂದ ಒಂದು ಡಿಜಿಟಿನ ಹಿಂದ್ಗಡೆ ನಿಮ್ಮ ಮೈನಸ್ ಬೇಕಂತಂದ್ರೆ ಆವಾಗಷ್ಟೇ ಪ್ಲಸ್ ಆರ್ ಮೈನಸ್ ಈ ಒಂದು ಕೀ ನಿಮಗೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಇದನ್ನು ಕ್ಲಿಯರ್ ಮಾಡೋಣ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದು ಏರೋ ಮಾರ್ಕ್ ಸೈಡಿಗೆ ಕೊಟ್ಟಿದ್ದಾರೆ, ಇಲ್ಲಿ ಮ್ಯಾಕ್ ಎಲ್ಲ ಕೊಟ್ಟಿದ್ದಾರೆ, ಇಲ್ಲಿ ಸೈಡಿಗೆ ಕೊಟ್ಟಿದ್ದಾರೆ. ಅಂತಂದರೆ ಇದು ಒಂದು ಏನಂತಾರೆ, ಡಿಲೀಟ್ ಮಾಡೋದು ಒಂದು ಡಿಜಿಟನ್ನ. ಇಲ್ಲ 4 5 6 ಅಂದರೆ ಒಂದು ಡಿಜಿಟನ್ನು ಡಿಲೀಟ್ ಮಾಡೋದು, ಲಾಸ್ಟ್ ಡಿಜಿಟ್ ಡಿಲೀಟ್ ಆಗ್ತದೆ. ಈ ತೋರಿಸಿ ನಿಮಗೆ ಆಲ್ ಕ್ಲಿಯರ್ ಮಾಡೋಣ. 1 2 3 4 5 6 7 8 9 ಈ ಒಂದು ಈ ಬಟನ್ ನಿಮಗೆ ಏರೋ ಮಾರ್ಕ್ ಬಟನ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಒಂದೊಂದು ಡಿಜಿಟ್ ಡಿಲೀಟ್ ಹಾಕೊಂತ ಹೋಗುತ್ತೆ. ಅಂದರೆ ನೀವು ಇನ್ ಕೇಸ್ ತಪ್ಪು ಏನಾದರೂ ಒಂದು ನಂಬರನ್ನು ಹೆಚ್ಚಿಗೆ ಹೊಡೆದಿರಿ ಅಂತ ತಿಳ್ಕೊರಿ. ಸೊ ಆವಾಗ ಈ ಒಂದು ಕೀ ಏನಾಗುತ್ತೆ ನಿಮಗೆ ಹೆಲ್ಪ್ ಆಗ್ತದೆ. ಈ ಒಂದು ಆಲ್ ಡಿಜಿಟ್ ಇದು ಏರೋ ಮಾರ್ಕ್ ಕೀ. ಮುಂದಿನ ಒಂದು ಕೀ ಬಂದುಬಿಟ್ಟು ಸ್ನೇಹಿತರೆ, ಮುಂದಿನ ಕೀ ಬಂದುಬಿಟ್ಟು
ಈ ಗ್ರ್ಯಾಂಡ್ ಟೋಟಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಕೊಡ್ತಾನೆ ಅನ್ಸುತ್ತೆ. ಗ್ರ್ಯಾಂಡ್ ಟೋಟಲ್ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ ಗ್ರ್ಯಾಂಡ್ ಟೋಟಲ್ ಯಾವ ರೀತಿ ಅಂತಂದ್ರೆ. ಸೊ ಈ ರೀತಿ ಲೆಕ್ಕಗಳನ್ನು ನೀವು ನೋಡಿರ್ಬೋದು. ಈ ಮ್ಯಾಥಮೆಟಿಕ್ಸಲ್ಲಿ ನೀವು ಬಿಡಿಸ್ಬೇಕಾದ್ರೆ ನಿಮಗೆ ಈ ರೀತಿ ಲೆಕ್ಕಗಳು ನಿಮಗೆ ಗೊತ್ತಾಗ್ತದೆ. ಈ ರೀತಿ ಲೆಕ್ಕಗಳನ್ನ ಬಿಡ್ಸೋಕೆ ಈಸಿ ಅನ್ಸುತ್ತೆ, ಕೈಲಿ ಬಿಡಿಸ್ಬೋದು. ಆದರೆ ಈ ಸಣ್ಣದು ಈ ರೀತಿ ಸಣ್ಣದ್ರೆ ಅವಕ್ಕೆ ಕೈಲಿ ಬಿಡಿಸೋದು, ದೊಡ್ಡ ದೊಡ್ಡ ಲೆಕ್ಕ ಇದ್ರೆ ಕೈಲಿ ಬಿಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಏನು ಕೊಡ್ತಾರೆ ಅನಿಸಿದ್ರೆ, ನಾವು ಕೈಲಿ ಏನು ಮಾಡೋದು 2 3 6 1 3 2 3 6 ಪ್ಲಸ್ 1 3 3 ಪ್ಲಸ್ 2 4 8 ಪ್ಲಸ್ 5 2 10 ಪ್ಲಸ್. ಸೊ ಇವೆಲ್ಲ ಕಲೆಕ್ಟ್ ಮಾಡಿ 27 ಬರುತ್ತೆ. ಸೊ ಈಸಿಯಾಗಿ ಮಾಡೋದು. ಇವು ಏನು ಈಸಿ ಅಂದರೆ ಇವು ಈಸಿ ನಂಬರ್ಸ್ ಅದ. ಮಗ್ಗಿಗಳು ಕಡಿಮೆ ಅದ ಅಂದ್ರೆ ಸಣ್ಣ ಮಗ್ಗಿ ಅದಾವೆ ಬಡ ನೀವು ಹೇಳಿ ಮುಗಿಸಿರ್ತದೆ. ದೊಡ್ಡ ದೊಡ್ಡ ಮಗ್ಗಿ ಆದ್ರೆ ಕಷ್ಟ ಅನ್ನಿಸುತ್ತೆ. ಅವಾಗ ಇದನ್ನು ಕ್ಯಾಲ್ಕುಲೇಟರ್ ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತಾನೆ ಅನಿಸಿದ್ರೆ. ಇವಾಗ ಇದನ್ನು ಈ ರೀತಿ ಯಾವ ರೀತಿ ಕ್ಯಾಲ್ಕುಲೇಟರ್ ಮಾಡೋದಪ್ಪ ಅಂತಂದರೆ, ಇದನ್ನು ಗ್ರ್ಯಾಂಡ್ ಟೋಟಲ್, ಇದನ್ನು ಈ ಒಂದು ಕೀ ಅಲ್ಲದ ಗ್ರ್ಯಾಂಡ್ ಟೋಟಲ್. ಸೊ ಇದನ್ನು ಕೀ ಇದರಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. 2 × 3 = 1 × 3 = 2 × 4 = 5 × 2 ಅವಾಗ ಗ್ರ್ಯಾಂಡ್ ಟೋಟಲ್ 27 ಬಂತಲ್ಲ ಸ್ನೇಹಿತರೆ. ಸೊ ಈ ರೀತಿಯಾಗಿ ಅದನ್ನು ಏನು ಮಾಡ್ತಾರೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಈ ರೀತಿ ಏನಾಗುತ್ತೆ ಅದು ಹೆಲ್ಪ್ ಆಗುತ್ತೆ ಈ ಒಂದು ಕೀ. ಸಣ್ಣ ಪುಟ್ಟ ಇದ್ರೆ ಕೈಯಲ್ಲಿ ಮಾಡ್ಬೋದು. ಕೆಲವೊಂದಿಷ್ಟು 15 3 18 2 19 3 ಈ ರೀತಿ ಪ್ಲಸ್ ಮಾಡಿ ನೀವು ಆ್ಯಡ್ ಮಾಡುವಾಗ ಟೈಮ್ ಹಿಡಿಯುತ್ತೆ. ಸೊ ಈ ರೀತಿ ನೀವು ಬೇರೆ ಬೇರೆ ನಂಬರ್ ಹಾಕ್ಕೊಂಡು ಈ ರೀತಿ ನಾ ಏನು ಯೂಸ್ ಮಾಡಿಲ್ಲ ಒಂದು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಈ ಗ್ರ್ಯಾಂಡ್ ಟೋಟಲ್ ಅನ್ನೋದು ಏನಾಗುತ್ತೆ ನಿಮಗೆ ಯೂಸ್ ಆಗ್ತಾ ಹೋಗುತ್ತೆ. ಮುಂದಿನ ಒಂದು ಕೀ ಬಂದುಬಿಟ್ಟು ನಿಮಗೆ ಯಾವ ಕೀ ಅಂತಂದ್ರೆ ಈ ಒಂದು MRC M+M-. ಸೊ ಆ ಒಂದು ಕೀ ನಿಮಗೆ ಹೇಳ್ತಾ ಹೋಗ್ತೇನೆ ಅನಿಸುತ್ತೆ. ಸೊ ಅದನ್ನು ಈ ಒಂದು ಇದರಲ್ಲಿ ನಿಮಗೆ ಸರಿಯಾಗಿ ವರ್ಕ್ ಆಗಂಗಿಲ್ಲ. ನಾನು ನನ್ನೊಂದು ಮೊಬೈಲಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ MRC M+M-M- ಏನಂತ. ಸರಿ, ಮೊಬೈಲಲ್ಲಿ ಅದು ಸ್ವಲ್ಪ ಸರಿಯಾಗಿ ವರ್ಕ್ ಆಗಲಿಲ್ಲ ಒಂದು ಕ್ಯಾಲ್ಕುಲೇಟ್ರಲ್ಲಿ. ಇಲ್ಲಿ ಕ್ಯಾಲ್ಕುಲೇಟರ್ ಸರಿಯಾಗಿ ವರ್ಕ್ ಆಗುತ್ತೆ ನಿಮಗೆ. ಇದು ಬಂದುಬಿಟ್ಟು ಕ್ಯಾಲ್ಕುಲೇಟರ್ ಪ್ಲಸ್ ಅಂತ ಮೊಬೈಲಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ನಾನು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಕ್ಯಾಲ್ಕುಲೇಟರ್ ಪ್ಲಸ್ಸನ್ನು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದು ತಿಳಿಸ್ಕೊಡ್ತಾನೆ ಅನಿಸುತ್ತೆ. ಸೊ ಇಲ್ಲಿ ಸಮಸ್ಯೆ ಬಂದುಬಿಟ್ಟು, ಇಲ್ಲಿ ಪ್ರಾಬ್ಲಮ್ ಬಂದುಬಿಟ್ಟು ಇಲ್ಲಿ 7 × 5 35, 6 × 3 18, 7 × 2 16. ಸೊ ಈ ರೀತಿ ಎಲ್ಲ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಆಮೇಲೆ ಇದು 35 18 16 ಲೆಕ್ಕ ಮಾಡಿ ಟೋಟಲ್ ಮಾಡ್ತೇವೆ. ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟರ್ ಮಾಡೋದು ಅಂತ M+ ಯೂಸ್ ಮಾಡ್ಕೊಂಡು ಅಂತ ತಿಳಿಸ್ಕೊಡ್ತಾನೆ ಅನಿಸಿದ್ರೆ. ಸೊ ಇದನ್ನು ಬಂದುಬಿಟ್ಟು ನಿಮಗೆ ಅದು ಹೇಳ್ತಾ ಹೋಗ್ತೀನಿ. ಸೊ 7 × 5 7 × 5 ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ಲಸ್ಸು ಅದರ M+, ಆಮೇಲೆ 6 × 3 M+, ಮತ್ತು 8 × 2 M+. ಇವಾಗ ಟೋಟಲ್ MRC ಓದಬೇಕು. MRC 69 ಬಂತಲ್ಲ ಸ್ನೇಹಿತರೆ. ಸೊ ಇಲ್ಲೂ ಕೂಡ 69. ಸೊ ಈ ರೀತಿ ಅದನ್ನು M+ ಒಂದು ಬಟನ್ ಇದರಲ್ಲಿ ಯೂಸ್ ಆಗ್ತಾವೆ. ಸೊ ಇದನ್ನೇ ಈ ಒಂದು 3 ಇದ್ದರೆ ಓಕೆ, ಇವು 3 ಲೈನ್ ಇದ್ದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಸ್ನೇಹಿತರೆ, ಸೊ ಜಾಸ್ತಿ ಲೈನ್ಸ್ಗಳಿರ್ತಾವೆ ನಿಮಗೆ. ಸೊ ಅಂಥ ಟೈಮಲ್ಲಿ ನಿಮಗೆ ಏನಾಗುತ್ತೆ ಕಷ್ಟ ಆಗ್ತದೆ ಮಾಡ್ಲಿಕ್ಕೆ M+. ಈಗ 3 ಇದ್ದರೆ ಕೈಯಲ್ಲಿ ಮಾಡ್ಬೋದು. ಒಂದು 10 15 ಇದ್ದರೆ ಏನು ಮಾಡ್ತೀರಾ. ಸೊ ಈ ರೀತಿ M+ ಒಂದು ಆಪ್ಷನನ್ನು, ಈ ಒಂದು ಬಟನನ್ನು ಯೂಸ್ ಮಾಡ್ಕೊಂಡು ನಿಮಗೆ ಈಸಿ ಅನಿಸುತ್ತೆ. ಮತ್ತು ಇವಾಗ ಇನ್ನೊಂದು ಬಂದುಬಿಟ್ಟು ನಿಮಗೆ ಇದು M- ಯಾವ ರೀತಿ ಯೂಸ್ ಮಾಡ್ತಾರೆ. M- ಅಂದರೆ ಸಬ್ಸ್ಟ್ರಾಕ್ಟ್ ಮಾಡೋದು, ಕಲಿದು. ಇದು ಸೇಮ್ ಯಾವ ರೀತಿ M+ ಹೇಳಿದೆ. ಇವಾಗ M- ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾನೆ. M- ಅಂದರೆ ಸೊ ಮೈನಸ್ ಅಂದರೆ ಕಲಿದು. ಅದನ್ನು ಯಾವ ರೀತಿ ನಾವು ಟೋಟಲ್ ಮಾಡಿ ಕಲಿದು ಹೆಂಗಂತ ಹೇಳ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು 7 × 5 M+, 6 × 3 M+, M- ಮಾಡ್ಬೇಕಲ್ಲ 16 ಮಾಡ್ಬೇಕಲ್ಲ ಇದರಲ್ಲಿ. ಸೊ 8 × 2 M-MRC 37 ಬಂತಲ್ಲ ಸಿದ್ರೆ. ಸೊ ಈ ರೀತಿ ಇದನ್ನು ಏನು ಮಾಡ್ತೀರಿ, ಇದನ್ನು ಈ ರೀತಿ ಇದೆ ನಿಮಗೆ M+ M- ಟೋಟಲ್ MRC ಈ ರೀತಿ ಕೆಲಸ ಆಗುತ್ತೆ. ಇಲ್ಲಿ MR ಕೊಡಿದ್ರೆ ಆ್ಯಕ್ಚುಲಿ MRC ಅಂತ. MRC ಕೂಡ ಅದೇನಾಗುತ್ತೆ ನಿಮಗೆ ಅದು ಟೋಟಲ್ ಅಮೌಂಟ್ ಬರುತ್ತೆ. ಈ ರೀತಿಯಾಗಿ M+M- MRCಗಳು ಕೆಲಸ ಮಾಡ್ತಾವೆ ಸ್ನೇಹಿತರೆ. ಸೊ ಇನ್ನೊಂದು ಆಪ್ಷನ್ ಬಂದುಬಿಟ್ಟು MU ಅಂತ. ಸೊ MU ಅಂತೆಲ್ಲ ಗೊತ್ತಿದೆ ಅಂತ ಗೊತ್ತಿದೆ. MU ಅಂತ ಇಲ್ಲಿದೆಲ್ಲ ಸಿದ್ರೆ MU. ಸೊ ಇದು MU ಅಂತಂದರೆ ಈ ಮಾರ್ಕ್ ಅಪ್, ಅದರ ಒಂದು ಲಾಂಗ್ ಫಾರ್ಮ್ ಬಂದುಬಿಟ್ಟು. ಸೊ ಈ ಮಾರ್ಕಪ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಈ ಕೆಲಸ ಮಾಡ್ತಿರ್ತಾರಲ್ಲ ಈ ಅಂಗಡಿಯಲ್ಲಿ, ಅಂಗಡಿಕಾರರು ಮಾಲಕರು. ಸೊ ಆ ಒಂದು ಬಟ್ಟೆನ ಸೇಲ್ ಮಾಡ್ಬೇಕಂತಂದ್ರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು MU ಹೆಲ್ಪ್ ಆಗುತ್ತೆ ಬಟನ್ ಅಂತ. ಯಾವ ರೀತಿ ಅಂತಂದರೆ ಸಿದ್ರೆ ಒಂದು ಟಿ ಶರ್ಟ್ ಬೆಲೆ ಒಂದು 200 ರೂಪಾಯಿ ಅಂತ ತಿಳ್ಕೊರಿ. 200 ರೂಪಾಯಿ ತಂದಿರ್ತಾನೆ ಒಂದು ಟಿ ಶರ್ಟ್ ಬೆಲೆ. ಆಮೇಲೆ ಮಾಡ್ತಾನೆ ಒಬ್ಬ ಅಂಗಡಿ 200 ತಂದು 50 ರೂಪಾಯಿ ಪ್ರಾಫಿಟನ್ನು ಇಟ್ಕೊತಾನೆ, ಪ್ರಾಫಿಟನ್ನು ಆ್ಯಡ್ ಮಾಡ್ತಾನೆ.
ಸೊ 50 ರೂಪಾಯಿ ಪ್ರಾಫಿಟನ್ನು ಆ್ಯಡ್ ಮಾಡಿದ್ಕೂಲೆ ಎಷ್ಟು ಟೋಟಲ್ ನಮಗೆ 250 ರೂಪಾಯಿ ಆಯ್ತು. 250 ರೂಪಾಯಿ ಆಯ್ತಲ್ಲ, ಸೊ ಇನ್ನೂ ಅವ್ಗೆ ಲಾಭ ಬೇಕಾಗ್ತದೆ ಅಂದರೆ 250 ರೂಪಾಯಿ. ಅವಾಗ ಏನು ಮಾಡ್ತಾನೆ 30% ಮತ್ತು ಡಿಸ್ಕೌಂಟನ್ನು ಆ್ಯಡ್ ಮಾಡ್ತಾನೆ. ಅದು ಕಸ್ಟಮರಿಗೆ ಮತ್ತು ಡಿಸ್ಕೌಂಟನ್ನು ಕಡಿಮೆ ಮಾಡ್ಬೇಕಲ್ಲ ಆಮೇಲೆ. ಅದಕ್ಕಾಗಿ ಏನು ಮಾಡ್ತಾನೆ ನಾವು ಶಾಣೆ ಏನು ಮಾಡ್ತಾನೆ ನಾವು 30 ರೂಪಾಯಿ 30% ಡಿಸ್ಕೌಂಟನ್ನೇ ಆ್ಯಡ್ ಮಾಡ್ತಾನೆ. ಟೋಟಲ್ 357 ರೂಪಾಯಿಗೆ ಅದನ್ನು ಏನು ಮಾಡ್ತಾನಪ್ಪ ಅಂದ್ರೆ ಅದನ್ನು ಸೇಲ್ ಮಾಡ್ತಾನೆ. ಸೇಲ್ ಮಾಡೋದು ಮತ್ತು ಇಲ್ಲೇನಾಗುತ್ತೆ ಆಮೇಲೆ 30% ಡಿಸ್ಕೌಂಟ್ ಲೆಸ್ ಮಾಡಿದ್ರೆ ನಿಮಗೆ ಎಷ್ಟಾಗುತ್ತೆ 250 ರೂಪೀಸ್ ಉಳಿಯುತ್ತೆ ಮತ್ತು 50 ರೂಪೀಸ್ ಪ್ರಾಫಿಟ್ ಉಳಿಯುತ್ತೆ. ಈ ರೀತಿಯಾಗಿ ಅದು ಕೆಲಸ ಲೆಕ್ಕ ಮಾಡ್ತದೆ. ಇದರಲ್ಲಿ ಯಾವ ರೀತಿ ಮಾಡೋದಪ್ಪ ಅಂದರೆ ಕ್ಯಾಲ್ಕುಲೇಟರಲ್ಲಿ ನಿಮಗೆ ನೋಡೋದಾದರೆ ಇಲ್ಲಿ ನೀವು 200 + 50 ಇಲ್ಲ 250 ಹೊಡ್ರಿ. 250 ಹೊಡೆದ್ರೆ ಸೊ 250 MU ಹೊಡ್ರಿ. ಎಷ್ಟು ಪರ್ಸೆಂಟ್ ಡಿಸ್ಕೌಂಟು 30% ಡಿಸ್ಕೌಂಟ್ರು. 30% ಡಿಸ್ಕೌಂಟ್ ಬಂದುಬಿಟ್ಟು ನಾವು 357 ಬಂತು ಸ್ನೇಹಿತರೆ. ಸೊ 357 ಅಂದರೆ ನಾವು ಅಷ್ಟಕ್ಕೆ ರೇಟನ್ನು ಸೇಲ್ ಮಾಡ್ತಾನೆ. ತನ್ನ ಒಂದು ಪ್ರಾಫಿಟ್ ಇಟ್ಕೊಂಡು ತನ್ನ ಪರ್ಚೇಸ್ ರೇಟಿಗೆ PTR ರೇಟಿಗೆ ತಂದು ಅಷ್ಟು ಟೋಟಲ್ 250ಗೆ ಪ್ಲಸ್ ಡಿಸ್ಕೌಂಟ್ ಮಾಡಿ ಅವನು ಮತ್ತು ಡಿಸ್ಕೌಂಟ್ ಕಮ್ಮಿ ಮಾಡ್ತಾನೆ ಸ್ನೇಹಿತರೆ. ಅವ್ನು 30% ಲೆಸ್ ಮಾಡಿದ್ರೆ ಅಷ್ಟು ಬರುತ್ತೆ ನಮಗೆ 250 ರೂಪೀಸೇ ಬರುತ್ತೆ. ನಾವು 357 ಮಾಡಿದ್ರೆ ನಾವು ಮತ್ತು 30% ಡಿಸ್ಕೌಂಟ್ ಮಾಡಿದ್ರು ಸಹ 250ಗೆ ಮಾರಿದ್ರು ಸಹ ಅವ್ನು ಮತ್ತು 50 ರೂಪಾಯಿ ಉಳಿತದೆ. ಈ ರೀತಿಯಾಗಿ ಅವ್ರು ಏನು ಮಾಡಿದ್ರು MU ಒಂದು ಬಟನನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಕೀಸ್ಗಳನ್ನು ಹೇಳಿದ್ದೇನೆ ಈ ಒಂದು ಕ್ಯಾಲ್ಕುಲೇಟ್ರಲ್ಲಿ. ಸೊ ಮತ್ತು ಏನಾದರೂ ನೀವು ಈ ಒಂದು ಕೀಗಳು ಇನ್ನೂ ಏನಾದರೂ ಬೇಕು ಮಾಹಿತಿ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಏನು ಮಾಡಿ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.